ಸಚಿವ ಸ್ಥಾನಕ್ಕೆ ಉಪಸಭಾಪತಿ ಉಮಾಶ್ರೀ ಒತ್ತಡವನ್ನು ಹೇರಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ಹೆಣ್ಮಕ್ಳಿಲ್ಲದೆ ನಮ್ಮ ಸರ್ಕಾರ ಮುಂದುವರಿಯೋದಿಲ್ಲ ಅಂತ. ಸೊ ಮಹಿಳೆಯರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ರು. ಈಗ ಮಹಿಳೆಯರಿಗೆ ಸಂಪುಟದಲ್ಲಿ ಇನ್ನೂ ಅವಕಾಶ ಇದೆ. ಕನಿಷ್ಠ 3 ಮಹಿಳೆಯರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿಕೊಂಡು ಉಮಾಶ್ರೀ ಅವರು ಆಗ್ರಹ ಮಾಡಿರೋದು. ಉಪಸಭಾಪತಿ ಉಮಾಶ್ರೀ ಅವರು ಒತ್ತಡವನ್ನು ಹೇರಿರೋದು. ಮಹಿಳೆಯರಿಗೆ ಇನ್ನೂ ಕೂಡ ಸಂಪುಟದಲ್ಲಿ ಅವಕಾಶ ಇದೆ. ಒಂದಂತೂ ಪಕ್ಕ ಸಚಿವ ಸ್ಥಾನ ಸಿಗುವಂಥದ್ದು ಮಹಿಳೆಯರಿಗೆ. ಅದರ ಜೊತೆಗೆ ಒಟ್ಟು 3 ಮಂತ್ರಿ ಸ್ಥಾನವನ್ನು ಮಹಿಳೆಯರಿಗಾಗಿ ಕೊಡಬೇಕು. ನೀವು ಇನ್ನೂ ಕೂಡ ಸಮಯ ಇದೆ, ಅದನ್ನು ವ್ಯರ್ಥ ಮಾಡದೆ ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮೊದಲಿಂದನೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಅವಕಾಶ ಕೊಡಿ ಮಂತ್ರಿ ಸ್ಥಾನಕ್ಕೆ ಅಂತ ಕೇಳ್ಕೊಂಡದ್ದು ಹೌದಲ್ವಾ? ಸೊ ಆ ಪ್ರಕಾರವಾಗಿ ಕೇಳಿದ್ದೆ. ವರಿಷ್ಠರು ಉಪಸಭಾಪತಿನ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇನ್ನೂ ಸಹ ಒಂದು ಏನು ಹೇಳ್ಬೋದು, ಮಂತ್ರಿ ಸ್ಥಾನಕ್ಕೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಅವಕಾಶಗಳು ಇದೆ ಅನ್ನೋ ಕಾರಣದಿಂದ ಮತ್ತು ನಾನು ನೋಡಿ ಸರ್ ಅವಕಾಶ ಇದೆ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ನೋಡಿ, ನಾವು ಮೊದಲಿಂದನೂ ಕೂಡ ಕನಿಷ್ಠ ಒಂದು 3 ಸ್ಥಾನಗಳಾದರೂ ಮಂತ್ರಿಗಳಿಗೆ ಕೊಡಬಹುದು ಹೆಣ್ಮಕ್ಳಿಗೆ ಅಂತ ನಿರೀಕ್ಷೆ ಮಾಡಿದ್ವಿ ಮತ್ತು ಎಲ್ಲ ಕಡೆ ಹೇಳಿದ್ವಿ ಕೂಡ. ಈಗ ಆಗಿಲ್ಲ. ಸೊ ಒಂದಾದರೂ ಸಿಗಬಹುದು ಅನ್ನೋ ನಿರೀಕ್ಷೆನಲ್ಲಿ ಎಲ್ಲರೂ ಇದ್ದೀವಿ. ಇದು ಕಸಿದು ಕೊಡುವಂಥ ಪ್ರಯತ್ನ ಅಲ್ಲ. ಅವರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ. ಯಾರಿಗೆ ಕೊಡಬಹುದು ಅನ್ನೋ ತೀರ್ಮಾನ ಏನಂತೀವಿ ವರಿಷ್ಠರಿಗೆ ಬಿಟ್ಟಿದ್ದ ವಿಷಯ. ಇದು ಯಾರ ಹಕ್ಕನ್ನು ಯಾರು ಕಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಅವ್ರು ಕೊಡ್ತಕ್ಕಂಥದ್ದು ಕೊಡ್ತಾರೆ ಅಷ್ಟೇ, ಯಾರಿಗೋ ಒಬ್ಬರಿಗೆ ಕೊಡ್ತಾರೆ. ಮೊದಲಿಂದನೂ ತಮ್ಮೆಲ್ಲ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಂಡೆದಿದ್ದಾರೆ ಎಂ ಕೃಷ್ಣಪ್ಪ. ಬೆಂಬಲಿಗರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಪರ್ವ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಎಂ ಕೃಷ್ಣಪ್ಪ ಅಥವಾ ಅವರ ಮಗ ಪ್ರಿಯಾಕೃಷ್ಣ ಇವರಿಬ್ಬರಿಗೂ ಕೂಡ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟರೆ ಸಾಕಿತ್ತು ಅಂತ ಹೇಳ್ತಾ ಇದ್ರು. ಈಗ ಕೃಷ್ಣಪ್ಪ ಬೆಂಬಲಿಗರು ಅಸಮಾಧಾನಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಬ್ಲಾಕ್ ಅಧ್ಯಕ್ಷರು, ಕಾರ್ಯಕರ್ತರು ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು. ಸಚಿವ ಸ್ಥಾನ ಸಿಕ್ಕಿಲ್ಲ. ಎಂ ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣ ಇವರಿಬ್ಬರಲ್ಲಿ ಒಬ್ರಿಗಾದ್ರೂ ಸಿಗಲೇಬೇಕು ಅಂತ ಅನ್ಕೊಂಡಿದ್ರು. ಸೊ ಈಗ ಕೃಷ್ಣಪ್ಪ ಬೆಂಬಲಿಗರು ರೆಬೆಲ್ ಆಗ್ಬಿಟ್ಟಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರಿಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ಗರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ವಿಜಯನಗರ, ಗೋವಿಂದರಾಜನಗರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎನ್ಎಸ್ಯುಐ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕೂಡ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. 2 ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು, ಎನ್ಎಸ್ಯುಐನ ಕಾರ್ಯಕರ್ತರು, ಮಹಿಳಾ ಘಟಕದ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅವರ ಆಗ್ರಹ ಒಂದೇ ಆಗಿತ್ತು, ಕೃಷ್ಣಪ್ಪ ಅವರಿಗೆ ಅಥವಾ ಅವರ ಮಗನಿಗೆ ಮಂತ್ರಿಗಿರಿ ಕೊಡಬೇಕಿತ್ತು, ಕೊಟ್ಟಿಲ್ಲ. ನಾವು ಅಸಮಾಧಾನಿತರಾಗಿದ್ದೀವಿ. ಸುಮಾರು ವರ್ಷಗಳಿಂದ ನಿಷ್ಠಾವಂತ ರಾಜಕಾರಣಿಯಾಗಿ ಕೃಷ್ಣಪ್ಪನವರು ಇದ್ರು. ಸೊ ಹಾಗಾಗಿ ಅವರಿಗೆ ನೀವೀಗ ಮಂತ್ರಿ ಸ್ಥಾನ ಕೊಡುವಲ್ಲಿ ವಿಫಲರಾಗಿದ್ದೀರಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಂಬಲಿಗರು. ನೋಡ್ತಾ ಇದ್ರೆ ಯಾವ ರೀತಿ ಇವತ್ತು ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಅಂತ, ಅದ್ರ ಜೊತೆಗೆ ಪ್ರತಿಭಟನೆ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಈಗ ಎಲ್ಲಾ ಕಾರ್ಯಕರ್ತರು, ಆ ಭಾಗದ ಕಾರ್ಯಕರ್ತರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾನು 50 ವರ್ಷ ದುಡಿದು ನಾನು ಈಗ ಅಧ್ಯಕ್ಷ ಆಗಿದ್ದೀನಿ. ಎಲ್ರಿಗೂ ಅವಕಾಶ ಸಿಗುತ್ತೆ. ಆರಾಮಾಗಿ ಪ್ರಿಯಾಕೃಷ್ಣ ಈ ಕಡೆ ಸೈಡ್ ಶಾಸಕ ಹ್ಯಾರಿಸ್ಗೆ ಕೈ ತಪ್ಪಿದ ಸಚಿವ ಸ್ಥಾನ. ಹ್ಯಾರಿಸ್ ಅಭಿಮಾನಿ ಬಳಗದಿಂದಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆ ಬಳಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ನೋಡಿ, ಈಗ ಆಯಾಯ ನಾಯಕರು, ಯಾರೆಲ್ಲ ನಾಯಕರು ಮಂತ್ರಿಗಿರಿ ಆಗ್ತಾರೆ ಅಂತ ಆಸೆ ಇದ್ದಿದ್ರು ನೋಡಿ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಈಗ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ. ರಸ್ತೆ ತಡೆಯೋಕೆ ಮುಂದಾದ ಅಭಿಮಾನಿಗಳನ್ನ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರ ಜೊತೆಗೆ ತಳ್ಳಾಟ, ನೂಕಾಟ ಕೂಡ ನಡೆದಿದೆ. ರಸ್ತೆ ತಡೆಗೆ ಮುಂದಾದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರಸ್ತೆ ತಡೆದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶಾಸಕ ಹ್ಯಾರಿಸ್ ಅವರಿಗೂ ಕೂಡ ಮಂತ್ರಿಗಿರಿ ಕೈ ತಪ್ಪಿದೆ. ಸೊ ಹೀಗಾಗಿ ಅಸಮಾಧಾನ ಭುಗಿಳೆದ್ದಿರೋದು. ಅವರ ಅಭಿಮಾನಿಗಳು ಕೂಡ
ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಜನ ಕಾರ್ಯಕರ್ತರು ಅವರ ಬೆಂಬಲಿಗರು ಕೂಡ ಅಲ್ಲಿ ಜಮಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಆದಷ್ಟು ಅವರನ್ನ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸ ಪೊಲೀಸರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಗ್ವಾದ ಉಂಟಾಗಿ ಸ್ವಲ್ಪ ಮಟ್ಟಿಗೆ ನೂಕಾಟ ತಳ್ಳಾಟ ಕೂಡ ಆಯಿತು. ಯಾರೆಲ್ಲ ರಸ್ತೆ ತಡೆಯೋಕೆ ಯತ್ನಿಸಿದ್ರು ನೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹ್ಯಾರಿಸ್ ಬೆಂಬಲಿಗರ ಪ್ರತಿಭಟನೆ ಇದು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಆ ಪ್ರತಿಭಟನೆ ಇತ್ತು ಅನ್ನುವಂಥದ್ದು. ದಯವಿಟ್ಟು ಹೈಕಮಾಂಡ್ ಆಗಲಿ ನಮ್ಮ DK ಶಿವಕುಮಾರ್ ಜಿ ಆಗಲಿ ದಯವಿಟ್ಟು ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಒಂದು ಮಿನಿಸ್ಟ್ರಿ ಕೊಡಿ. ಯಾಕಂದ್ರೆ 4 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಆಮೇಲೆ ಅವರು ಆ ಕಡೆ ಈ ಕಡೆ ಪಕ್ಷಕ್ಕೆ ಎಲ್ಲಿ ಹೋಗ್ಲಿಲ್ಲ. ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ನಿಷ್ಠಾವಂತರಾಗಿ ಕುಟುಂಬ ಫುಲ್ಲು ಕಾಂಗ್ರೆಸ್ಗೋಸ್ಕರ ದುಡಿತಾ ಇದೆ. ನಮ್ಮ ಕಷ್ಟ ಏನಂದ್ರೆ ಇದರಲ್ಲಿ ಯಾರಿಗೂ ಅಗೇನಿಸ್ಟ್ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಷ್ಟ ತಮ್ಗಳಿಗೆ ಗೊತ್ತಾಗಬೇಕಂತ ಒಂದೇ ಒಂದು ವಿನಂತಿ. ದಯವಿಟ್ಟು ಇವತ್ತು ಹ್ಯಾರಿಸ್ ಸಾಹೇಬ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡಿ. ಒಳ್ಳೆ ವಿದ್ಯಾವಂತರಿದ್ದಾರೆ. ಆಮೇಲೆ ಬಿಡಿಯಲ್ಲಿ ಅವರು ಏನು ಮಾಡಬೇಕು ಯಾರು ಮಾಡದಿರೋ ಒಂದು ಒಳ್ಳೆ ಒಂದು ಕೆಲಸಗಳು ಮಾಡಿದ್ದಾರೆ. ಇವತ್ತು ಸಸಿ ನೋಡೋದಾಗ್ಲಿ ಗಿನ್ನಿಸ್ ರೆಕಾರ್ಡ್ ಆಗ್ಲಿ ಇದು ಒಂದೊಂದು ಯಾವ ಭಾಗದಲ್ಲಿ ಅವ್ರು ನಿಂತ್ಕೊಂಡ್ರು ಇವತ್ತು ಪ್ರೂವ್ ಮಾಡ್ತಾರೆ. ಹತ್ತರ ಒಂದು ಒಳ್ಳೆ ಶಾಸಕರನ್ನ ನಾವೆಲ್ಲರೂ ಕೈ ಹಿಡೀರಿ. ನಮ್ಮ ಒಂದು ಮನವಿ ಏನಂದ್ರೆ ಇವತ್ತು ಈ ತರ ಒಂದು ಶಾಸಕರನ್ನ ನೀವು ಕರ್ನಾಟಕ ಪರಿಚಯಿಸಿ ಆ ತರ ಅವ್ರ ಕೆಲಸಗಳು ಮಾಡ್ಲಿ. ಅವರು ಇನ್ನೂ ಕಾಂಗ್ರೆಸ್ ಬೆಳೆಸೋದಕ್ಕೆ ಅವರು ಇರ್ತಾರೆ. ನಾವುಗಳು ಜೊತೆಲಿ ಇವನ್ ಹೈಕಮಾಂಡ್ ನಮ್ಗೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಉಳಿಸೋಣ, ನಿಲ್ಸೋಣ, ಜಯಿಸೋಣ. ಯಾಕಂದ್ರೆ ಅವರು 4 ಬಾರಿ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಮಂತ್ರಿ ಸ್ಥಾನ ಬೇಕು ಅಂದ್ಬಿಟ್ಟಿದೆ. ನಾವು ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ನಾನು ಬಂದು ಕೇಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೊಚ್ಗೆದ್ದಿದ್ದೀವಿ. ಈಗ MLA ಅವರು ಇದನ್ನೆಲ್ಲ ತಡೀತಾ ಇದ್ದಾರೆ. ನೀವು ಪ್ರೊಟೆಸ್ಟ್ ಮಾಡಬೇಡಿ ಅಂತ ಇದ್ದಾರೆ. ಆದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀವಿ. ಒಂದು ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನಮ್ಮ ಜನಪ್ರಿಯ ಶಾಸಕ ಎನ್ನೇ ಹ್ಯಾರಿಸ್ ಅವರಿಗೆ ಕೊಡಲೇಬೇಕು ಅಂದ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಅವರು ಪಣ ತೊಟ್ಟಿದ್ದಾರೆ. ಪಣ ತೊಟ್ಟು ಒಂದು ಅಭಿವೃದ್ಧಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಅನುಭವ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ಕಡೆಗಣಿಸಿದ್ದಕ್ಕೆ ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂಡಾಯವೆದ್ದಂತಹ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷರು ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಸಕರಿರಬಹುದು, ಅವರ ಬೆಂಬಲಿಗರು, ಕಾರ್ಯಕರ್ತರಿಗೆ ಸಮಾಧಾನ ಮಾಡಿದ್ದಾರೆ. ಕೃಷ್ಣಪ್ಪ ಹಾಗೂ ಹ್ಯಾರಿಸ್ ಸೇರಿ ಎಲ್ಲರ ಬಗ್ಗೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಅಸಮಾಧಾನಿಕರನ್ನ ಸಮಾಧಾನ ಮಾಡುವಂತಹ ಒಂದು ಹೊಣೆ ಇದೆ ಕೆಪಿಸಿಸಿ ಅಧ್ಯಕ್ಷರ ಹೆಗಲ ಮೇಲಿದೆ. ಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡಿದ್ದೀನಿ. ಕೃಷ್ಣಪ್ಪ ಮಗನಿಗೂ ಕೂಡ ಮುಂದೆ ಉತ್ತಮ ಭವಿಷ್ಯವಿದೆ. ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ನಾನ್ ತರ್ತೀನಿ ಅಂತ ಹೇಳಿಕೊಂಡು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂಪುಟದಲ್ಲಿ ಶೋಷಿತ ಸಮಾಜಕ್ಕೆ ಒತ್ತು ಕೊಡಲಾಗಿದೆ. ಎಲ್ಲರನ್ನೂ ಸಚಿವರನ್ನಾಗಿ ಮಾಡೋಕ್ಕಾಗೋದಿಲ್ಲ. ರಾಜೀನಾಮೆ ಸ್ವೀಕಾರ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿಕೊಂಡು BK ಹರಿಪ್ರಸಾದ್ ಕೂಡ ಹೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಮಂತ್ರಿಗಿರಿ ಕೊಡೋದಕ್ಕಾಗೋದಿಲ್ಲ. ಎಲ್ರಿಗೂ ಕೂಡ ಅವಕಾಶ ಅನ್ನುವಂಥದ್ದು ಸಿಗತ್ತೆ. ನಾನು ತುಂಬಾ ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ, ಆದ್ರೆ ನನಗೆ ಅವಕಾಶ ಈಗ ಸಿಕ್ಕಿರೋದು. ಸೊ ಎಲ್ಲದಕ್ಕೂ ಕೂಡ ಕಾಯಬೇಕು, ಕಾದ ನಂತರನೇ ಫಲ ಸಿಗುವಂಥದ್ದು ಅಂತ BK ಹರಿಪ್ರಸಾದ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಅವ್ರ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡ್ರಿಗೆ ನನ್ನ ಹತ್ರ ಮಾತಾಡ್ದೇನೆ ಬಗೆಹರಿಸ್ತೀವಿ. ಅದೇನು ದೊಡ್ಡ ವಿಚಾರ ಅಲ್ಲ. ಸರ್, ಈ ಕಡೆ ವಿಜಯನಗರ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಅವರು ಇರ್ಬೋದು, ಅವ್ರನ್ನ ಭೇಟಿ ಆಗಲಿಕ್ಕೆ ನೂತನ ಸಚಿವರು ಕೂಡ ಈಗ ಹೋಗ್ತಾರೆ. ಅವ್ರಿಗೂ ಕೂಡ ಅವ್ರು ಸಿಗೋದಿಲ್ಲ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ನಾನು ಅವ್ರಿಗೆ ಮಾತಾಡಿದ್ದೀನಿ. ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ. ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈಗ
ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದ್ದೇವೆ. ಗಾಯತ್ರಿ ಅದನ್ನೆಲ್ಲ ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡಿದ್ವಿ. ಮಂತ್ರಿಮಂಡಲದಲ್ಲಿ ಆಗುವ ಸಂದರ್ಭದಲ್ಲಿ ಬೇರೆ ಆ ವಿಚಾರಗಳನ್ನು ಅದೇನು ಆಗಿದೆ ಅನ್ನೋದು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪಕ್ಷದ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಅವ್ರಿಗೂ ಮನ್ಕಾಳ್ ವೈದ್ಯ ಅವ್ರಿಗೂ ಸಹ 3 ವರ್ಷ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಮುಂದೆ ಬೇರೆ ಏನಾದರೂ ಅವಕಾಶಗಳು ಸಿಗುತ್ತೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ ಅಂತಲೂ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ